ಹಲೋ ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಬೆಳಗ್ಗೆನೇ ರೆಡಿಯಾಗಿ ಹೊರಗೆ ಹೋಗಬೇಕು ಅಂತ ರೆಡಿಯಾಗಿ ಕೂತಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಕಾಯ್ಕೊಂಡು ಕೂತಿದ್ದೆ. ಯಾಕಪ್ಪ ಇವರು ಕಾರ್ ಇಟ್ಕೊಂಡು ಕ್ಯಾಬೆಲ್ಲ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು ಹೋಗ್ತಾ ಇರೋದು ಚಿಕ್ಕಪೇಟೆ. ಸೊ ಅಲ್ಲಿಗಂತೂ ಕಾರ್ ಎತ್ಕೊಂಡು ಹೋಗ್ಬಿಟ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೋತೀವಿ. ಸೊ ಹಾಗಾಗಿ ಕ್ಯಾಬ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟು ಪೋತೀಸ್ಗೆ ಹೋದ್ವಿ. ಹೋಗೋಷ್ಟರಲ್ಲೇ ಲೇಟಾಗಿತ್ತು, ಕೂತು ಬೋರ್ ಆಗಿತ್ತು, ಹೊಟ್ಟೆ ಬೇರೆ ಹಸೀತಾ ಇತ್ತು. ಸೊ ಹಾಗಾಗಿ ಫಸ್ಟು ಫುಡ್ ಕೋರ್ಟ್ ಕಡೆ ಹೋಗಿ ಫಸ್ಟು ಏನು ಬೇಕೋ ಊಟ ತೊಗೊಂಡ್ವಿ. ನಾನು ನನ್ನ ತಮ್ಮ ಚಿಕನ್ ಬಿರಿಯಾನಿ, ಕುಷ್ಕ ಮತ್ತು ಕಬಾಬ್ ತೊಗೊಂಡಿದ್ವಿ. ನಮ್ಮ ಹಸ್ಬೆಂಡು ಅವರು ನಾನು ತಿನ್ನಲ್ಲ ಮಧ್ಯಾಹ್ನಕ್ಕೆ ಹೆವಿ ಅನಿಸುತ್ತೆ ಅಂದ್ಬಿಟ್ಟು ಫಸ್ಟು ಜ್ಯೂಸ್ ತೊಗೊಂಡ್ರು, ಗ್ರೇಪ್ ಜ್ಯೂಸ್ ತೊಗೊಂಡ್ರು. ಬಟ್ ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅಲ್ಲೇ ಬಿಟ್ಬಿಟ್ಟು ಮತ್ತು ಅವರೂ ಬಿರಿಯಾನಿ ಒಂದು ತೊಗೊಂಡ್ರು. ತಿಂದ್ವಿ. ಕಬಾಬು ಚೆನ್ನಾಗಿತ್ತು. ಕಬಾಬು ಮತ್ತು ಬಿರಿಯಾನಿ ಚೆನ್ನಾಗಿತ್ತು. ಒಂದು ಥಿಂಗ್ ಏನಾಗಿತ್ತಂದರೆ, ನಾನು ಕುಷ್ಕ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ದು, ನನ್ನ ತಮ್ಮಗೆ ಬಿರಿಯಾನಿ ಹೇಳಿತ್ತು. ಸೊ ಅಲ್ಲಿಂದ ನಾನೇ ಎತ್ಕೊಂಡು ನನ್ನ ತಮ್ಮಂಗೆ ಕುಷ್ಕ ಕೊಟ್ಬಿಟ್ಟಿದ್ದೀನಿ, ನಾನು ಬಿರಿಯಾನಿ ಎತ್ಕೊಂಡ್ಬಿಟ್ಟಿದ್ದೀನಿ. ಸೊ ಪೀಸಸ್ ಎಲ್ಲ ನನಗೆ ಸಿಗ್ತಾಯಿತ್ತು. ಆಮೇಲೆ ತಗೋ ಪ್ರವೀಣ ತಿನ್ನು ಅಂದೆ. ಸೊ ಅವನೇ ಎತ್ಕೊಂಡು ತಿಂದ. ಆಮೇಲೆ ಏನು ಮಾಡೋದು, ಒಂದೊಂದು ಸತಿ ಹಾಗಾಗೋಗುತ್ತೆ. ಪೀಸ್ ಒಳಗೆ ಹಾಕ್ಬಿಟ್ಟು ರೈಸು ಮೇಲೆ ಕವರ್ ಮಾಡಿಬಿಡ್ತಾರೆ. ಸೊ ಅದರಿಂದ ಗೊತ್ತಾಗಲ್ಲ. ಸೊ ಹಾಗೆ ಏನು ಮಾಡೋದು ಅಂತ ತಿನ್ಕೊಂಡೆ. ನಮ್ಮ ಯಜಮಾನ್ರು ಎತ್ಕೊಂಡಿದ್ರು ಪಾಪುನ ಜ್ಯೂಸ್ ಆರ್ಡ್ರ್ ಮಾಡಿಬಿಟ್ಟು. ಸೊ ಅಷ್ಟರಲ್ಲಿ ಪ್ರವೀಣು ಬೇಗ ತಿನ್ಕೊಂಡೆ. ಅವನು ತಿನ್ಕೊಂಡಿದ್ದಾದಮೇಲೆ ಪ್ರವೀಣ್ ಎತ್ಕೊಂಡ ಪಾಪುನ. ನಾನು ಮತ್ತು ನಮ್ಮ ಹಸ್ಬೆಂಡು ಇಬ್ಬರು ತಿಂದ್ವಿ. ಸೊ ಪಾಪು ಮತ್ತು ಪ್ರವೀಣ್ ಹಿಂದೆಗಡೆ ಒಂದು ಬ್ಯಾರಿಗೇಟ್ ಇದೆ, ಅಲ್ಲೊಂದು ಲೇಡಿ ಇದ್ದಾರೆ, ಅವರು ಕಾಸು ಕೇಳ್ಕೊಂಬಂದರು. ಸೊ ಯಾವಾಗಲೇ ಆಗಲಿ ಯಾರಾದರೂ ಕಾಸು ಕೇಳಿದಾಗ ಅವ್ರಿಗೆ ಕಾಸು ಕೊಡೋದಕ್ಕಿಂತ ಒಂದು ಟೈಮ್ ಊಟಕ್ಕೆ ಹೆಲ್ಪ್ ಮಾಡಿ ನೀವು. ಅಂದರೆ ಅವ್ರಿಗೆ ಊಟ ಇಸ್ಕೊಡೋದು ಆ ಥರ ಹೆಲ್ಪ್ ಮಾಡಿ. ಯಾಕಂದರೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೂ ಇಲ್ಲ. ಸೊ ಹಾಗಾಗಿ ಕಾಸು ಕೊಡೋದ್ರಿಂದ ಮರ್ತೋಗ್ತಾರೆ. ಆದರೆ ಒಂದೊಂದು ಟೈಮಲ್ಲಿ ಒಬ್ಬರು ಯಾರಾದರೂ ಊಟ ಕೊಡಿಸಿತು ಅವ್ರ ಲೈಫ್ ಟೈಮ್ ನೆನ್ಪಿಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಏನು ಶೋ ಆಫ್ ಎಲ್ಲ ಏನೋ ಅಂದ್ಕೊಂಬೇಡಿ ಆಮೇಲೆ. ಸೊ ಇದೊಂದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಪೋತೀಸ್ಗೆ ಹೋದ್ವಿ. ಪೋತೀಸಲ್ಲಿ ಹೋಗ್ತಾನೆ ಇನ್ನೇನು ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಆ ಥರ ಸೆಟಪ್ ಎಲ್ಲ ಮಾಡಿಟ್ಟಿದ್ರು. ಚೆನ್ನಾಗಿತ್ತು. ಅಂದರೆ ನಾನು ಹುಡುಕ್ತಾ ಇದ್ದಿತ್ತು ಪ್ಯಾಟ್ರನು, ಇದು ಬಂದುಬಿಟ್ಟು 4th ಫ್ಲೋರಲ್ಲಿದೆ ಅಂತ ಅಂದರು. ಸೊ ಹಾಗಾಗಿ ಸ್ಟೇರ್ಸ್ನ ತೊಗೊಂಡ್ವಿ. ಸ್ಟೇರ್ಸ್ ಅಂದರೆ ಇವಾಗೆಲ್ಲ ಆ್ಯಕ್ಸಿಲೇಟ್ರಸೇ ಅದೇ ಇರುತ್ತೆ. ಸೊ ಹೋಗಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ರೆಡಿ ವೇರ್ ಸ್ಯಾರೀಸು ಮತ್ತು ನೈಕಾ ಇದು ಬೇರೆ ಇದೆ, ಸ್ಟಾಲ್ ಇದೆ ನೋಡಿ. ಹಾಗೆ ಮೇಲೆ ವರ್ಕ್ ಸ್ಟಿಚ್ಡ್ ಬ್ಲೌಸ್ ಬೇರೆ ಇತ್ತು, ಅದನ್ನು ತೊಗೊಳ್ಳೋಣ ಅಂದ್ಕೊಂಡೆ. ಹೋಗ್ತಾ ಫಸ್ಟು ಸ್ಟಾರ್ಟಿಂಗು ಯಾವುದೋ ಒಂದು 2 ಚೆನ್ನಾಗಿರೋ ಮಲ್ಟಿ ಕಲರ್ದು ತೊಗೊಳ್ಳೋಣ, ಮ್ಯಾಚ್ ಆಗುತ್ತೆ ಯಾವಾಗಾದರೂ ಸ್ಯಾರೀಸ್ಗೆ ಅಂತ. ಸೊ ಹಾಗೆ ಹತ್ಕೊಂಡು ಮೇಲೆ ಹೋದ್ವಿ. ನಮ್ಮ ಚಿನ್ನು ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಯಾವತ್ತೂ ಎಲ್ಲೂ ನನ್ನ ಕರ್ಕೊಂಡೋಗಲ್ಲ, ಎಲ್ಲೋ ಹೊರಗಡೆ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಫುಲ್ಲು ಎಂಜಾಯ್ ಮಾಡ್ತಾ ಎಲ್ಲ ನೋಡಿಕೊಂಡು ನಮ್ಮ ಜೊತೆಗೆ ಅವಳು ಬರ್ತಾಯಿದ್ಲು. ಇದು ಬಂದು ಸ್ಯಾರಿ ಕಲೆಕ್ಷನ್ಸು. ಈ ಫ್ಲೋರ್ ಏನಿದೆ ಅದು ಎಲ್ಲ ಥರ ಸಿಗುತ್ತೆ. ಒನ್ ಸ್ಟಾಪ್ ಶಾಪಿಂಗ್ ಅಂತ ಹೇಳ್ಬೋದು. ಸೊ ಆಗಲೇ ಹೇಳಿದ್ನಲ್ಲ ನಾನು, ರೆಡಿ ಬ್ಲೌಸಸ್, ವರ್ಕ್ ಬ್ಲೌಸಸ್ ಎಲ್ಲ ಇತ್ತು ಅಂತ. ಸೊ ಹಾಗೆ ಮೇಲೆ ಹೋದ್ವಿ. ನೆಕ್ಸ್ಟು ಲೆಹೆಂಗಾಸು ಅದೆಲ್ಲ ಇತ್ತು. ಒಂದು ಥಿಂಗ್ ಏನಂದರೆ ಪೋತೀಸ್ ಆದರೆ ಹೋದರೆ ಅಮೌಂಟ್ ಹೆಚ್ಚಿಗೆ ಇಟ್ಕೊಂಡು ಹೋಗಬೇಕು. ಅಂದರೆ ನಾವೇನು ರೆಗ್ಯುಲರಾಗಿ ತೊಗೊತೀವಿ ಅದಕ್ಕೂ ಪೋತೀಸ್ಗೂ ಏನೂ ವ್ಯತ್ಯಾಸ ಇರಲ್ಲ. ಸೊ ರೇಂಜ್ ಅಲ್ಲಿಗೆ ಇರುತ್ತೆ. ಚಿಕ್ಕಪೇಟೆಗೆ ಹೋದರೆ ಪೈಸಾ ವಸೂಲ್ ಬಡ್ಜೆಟ್ ಶಾಪಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ಇರಲ್ಲ ಪೋತೀಸ್ಗೆ ಹೋದರೆ. ಸೊ ನಾನು ಎಲ್ಲ ಹುಡುಕಾಡ್ದೆ, ನೋಡಿದೆ, ಸುತ್ತಾಡಿದೆ. ಆಮೇಲೆ ಪ್ರೈಸಸ್ ಎಲ್ಲ ತುಂಬಾ ಹೈ ಇತ್ತು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲೆಹೆಂಗಾ ತೋರಿಸ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ಬರುತ್ತೆ ಲೆಹೆಂಗಾದು, ಬ್ರೈಡಲ್ ಲೆಹೆಂಗಾ. ಇದು ಒಂದೊಂದು ಬಂದುಬಿಟ್ಟು 25,000 20,000 ಈ ಥರ ಇದೆ. ಪ್ರೈಸ್ ನೋಡ್ತಾ ಇರ್ಬೋದು, ನಿಮ್ಗಲ್ಲಿ ಕಾಣಿಸುತ್ತೆ. ಸೊ ಆಮೇಲೆ ಮಾಮೂಲಿ ಗೌನ್ಸನ್ನ ಬರ್ಡೇಗೆ ಗೌನ್ ಪರ್ಚೇಸ್ ಮಾಡ್ಬೇಕನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಗೌನೆಲ್ಲ ನೋಡೋಕೆ ಹೋದರೆ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು. ಸರಿ ನಾನು ಇದ್ಕೊಂಡು ಬೇಡ ಅಂದ್ಬಿಟ್ಟು
ಚಿಕ್ಕಪೇಟೆ ಬಟ್ಟೆ ಅಂಗಡಿ. ಹೌದಕ್ಕ, ಅದು ಹೋಲ್ಸೇಲ್ಗೆ ಹೋಗ್ಬೇಕಾ ನೀವು ರಿಟೇಲ್ಗೆ ಹೋಗ್ಬೇಕಾ? ಹೋಲ್ಸೇಲ್ ಅಂದರೆ ಸ್ಯಾರೀಸಾ, ಡ್ರೆಸ್ಗಳದ? ಮಕ್ಕಳಿಗೆ ಎಲ್ರಿಗೂ ತೊಗೋಬೇಕು. ರಿಟೇಲ್ ಮಕ್ಕಳದಾದರೆ ನೀವು ಇಲ್ಲೇ ಹೋಗಿ, ಇಲ್ಲ ಅಲಂಕಾರ ಹೋಗಿ, ಇಲ್ಲ ಅಂದರೆ ಇಲ್ಲಿ ಚಿಕ್ಕಪೇಟೆ ಲಾಲ್ ಬಿಲ್ಡಿಂಗಿಗೆ ಹೋಗಿ. ನಮ್ಮ ಸ್ಯಾರಿ ಆ ಥರ ಎಲ್ಲ ಹೋಲ್ಸೇಲ್ ಹೋಗಿದ್ರೆ ಆಟೋದಲ್ಲಿ 5 ರೂಪಾಯಿ ತಗೋತೀವಿ. ಅದನ್ನೇ ಕೇಳ್ತಾ ಇರೋದು ನೀವು. ಇಲ್ಲ ರಿಟೇಲ್ ಆದರೆ ಇಲ್ಲೇ ಹೋಗಿ ಆಟೋಗಳಲ್ಲಿ ಹೋಲ್ಸೇಲ್ ಬರೋದಂದ್ರೆ ಆಟೋದಲ್ಲಿ ಬನ್ನಿ. ಈಗೊಬ್ಬರು ಆಟೋದವ್ರು ಮಾತಾಡಿದ್ರಿ, ಕೇಳಿಸ್ಕೊಂಡ್ರಿ ಅನ್ಕೋತೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲೆಲ್ಲ ಹೋಲ್ಸೇಲಿಗೆ ಅಂದರೆ ಅವರೆಲ್ಲ ಮಾತಾಡ್ಕೊಂಡಿರ್ತಾರೆ, ಈ ಕಂಪ್ನಿಗಳು ಮತ್ತು ಈ ಟೆಕ್ಸ್ಟೈಲು ಇದು ಅಂಗಡಿಗಳು ಏನಿರುತ್ತೆ ಅವ್ರ ಹತ್ರ ಹೋಲ್ಸೇಲಾಗಿ ಅವ್ರನ್ನ ಕರ್ಕೊಂಬಂದುಬಿಟ್ರೆ ಅಂದರೆ ಅವ್ರಿಗೆ ಕಮಿಷನ್ಸ್ ಸಿಗುತ್ತಲ್ಲ. ಸೊ ಹಾಗಾಗಿ ಹೋಲ್ಸೇಲ್ ಅಂಗಡಿಗೆ ನೀವು ಹೋಗಬೇಕಂದ್ರೆ ನಮ್ಗೆ 5 ರೂಪೀಸ್ ಪರ್ ಪರ್ಸನ್ಗೆ ಕೊಟ್ಟರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಆಟೋ ಕರ್ದು ಕೂರಿಸ್ಕೊಂಡಿದ್ದಾದ್ಮೇಲೆ ಹಾಕಿ ಕೇಳ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ಆಮೇಲೆ ಇಳಿದ್ಬಿಟ್ಟು ಚಿಕ್ಕಪೇಟೆಗೆ ನಡ್ಕೊಂಡೇ ಬಂದ್ವಿ. ನಡ್ಕೊಂಬಂದಮೇಲೆ ಅಲ್ಲಿ ಒಂದು ಅಂಗಡಿಗೆ ಹೋದೆ ನಾನು. ಹೋದ್ಮೇಲೆ ಅವರು ಮಾಮೂಲಿ ರೆಗ್ಯುಲರ್ ಬಟ್ಟೆಗಳು ತೋರಿಸ್ತಾಯಿದ್ರು. ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಅವರೇ ಕೇಳಿದ್ರು, ನಿಮ್ಗೆ ಯಾವ ಥರ ಬಟ್ಟೆ ಬೇಕು, ಯಾವ ಥರ ಅಂದರೆ ನಾನು ಹೇಳಿದೆ, ಈಗ ಪಾರ್ಟಿಗೆ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಬೇಕು ಅಂದಿದ್ದ ತಕ್ಷಣ ಅವರೇ ನಮಗೊಬ್ಬರು ಕರ್ಕೊಂಡೋಗಿ ಶಾಪಿಗೆ ಬಿಟ್ಟರು. ಇಲ್ಲಿ ವೈಟ್ ಶರ್ಟ್ ಹಾಕಿದ್ದಾರೆ ನೋಡಿ, ಅವರು ಕರ್ಕೊಂಡೋಗಿ ಆ ಶಾಪ್ನ ಸಜೆಸ್ಟ್ ಮಾಡಿದ್ರು. ಅಲ್ಲಿ ನಾವು ಹೋಗಿದ ತಕ್ಷಣ ನಮ್ಮ ಆ್ಯಸ್ ಪರ್ ನಮ್ಮ ಟೇಸ್ಟ್ ಏನಿದೆ ಸೊ ಅದೇ ತಕ್ಕನಾಗೆ ಎಲ್ಲ ಡ್ರೆಸ್ಸಸ್ಸು, ಮಕ್ಕಳಿಗೆ ಫ್ರಾಕ್ಸು ಎಲ್ಲ ತೆಗೆದುಕೊಟ್ರು. ಅಂದರೆ ನಾನು ಹೋಗಿದ್ದು ಈ ರೋಡ್ ಬಂದುಬಿಟ್ಟು ಮಾರ್ಕೆಟಲ್ಲಿ ಸಿಟಿ ಪೊಲೀಸ್ ಸ್ಟೇಷನ್ ರೋಡ್ ಇದೆಯಲ್ಲ, ಆ ರೋಡಲ್ಲಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು. ಸೊ ಚೆನ್ನಾಗಿ ನೆನಪಿದೆ ನನಗೆ. ಅದಾದಮೇಲೆ ಫ್ರಾಕ್ಸ್ ಎಲ್ಲ ತೊಗೊಂಡೆ. ಬೇಗ ಆಗೋಯಿತು ಶಾಪಿಂಗು, ನನಗೆ ಜಾಸ್ತಿ ಏನು ಲೇಟ್ ಆಗಲಿಲ್ಲ. ಅದಾದಮೇಲೆ ಕ್ರೇಪ್ ಸಿಲ್ಕಲ್ಲಿ ತೊಗೊಬೇಕು ಅಂತ ಇತ್ತು. ಸೊ ಹಾಗಾಗಿ ಸ್ಯಾರಿಗಳನ್ನ ಕೂಡ ಅಲ್ಲಿ ಪರ್ಚೇಸ್ ಮಾಡಿದೆ. ಮತ್ತು ಇನ್ನೊಂದು ಏನಂದರೆ ಲೆಹೆಂಗಾ ತೊಗೊಂಡೆ, 2 ಪೀಸ್ ಲೆಹೆಂಗಾ ತೊಗೊಂಡೆ. ಸೊ ಅದು ವಿಡಿಯೋ ಮಾಡ್ಕೊಳ್ಲಿಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ತೊಗೊಂಡು ಅದಾದಮೇಲೆ ಹೊರಟು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ರಿ. ನಮಗೆ ಕ್ಯಾಬ್ ಏನೂ ಬುಕ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿಂದ ಆಟೋ ತೊಗೊಂಡು ನಾವು ಟೌನ್ ಹಾಲ್ವರೆಗೂ ಆಟೋನಲ್ಲಿ ಬಂದು ಅಲ್ಲಿಂದ ಮತ್ತೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಆಟೋನಲ್ಲಿ ಬಂದ್ವಿ. ಆಟೋ ಅಲ್ಲಿ ಅವರಪ್ಪ ಜೊತೆ ಆಟ ಆಡ್ಕೊಂಡಿದ್ಲು. ಅವರಪ್ಪ ನೋಡಿಯೋಕೆ ಹೋಗೋದು, ಕೂದಲು ಎಳಿಯೋದು, ಇದೆಲ್ಲ ಸಮ್ ನಾಟಿ ಥಿಂಗ್ಸ್. ಅವಳು ಹೊರಗಡೆ ಫುಲ್ ಖುಷಿಯಾಗ್ಬಿಟ್ಟಿದ್ಲು ಹೋಗಿದ್ದಕ್ಕೆ. ಪಾಪ ಹೊಟ್ಟೆ ತುಂಬ ಹಸ್ಕೊಂಡಿದ್ಲು. ಮತ್ತು ಆ ಬಿಸಿಲಲ್ಲಿ ಓಡಾಡಿದ್ದಕ್ಕೂ ಪಾಪ ಡಲ್ ಆಗಿಬಿಟ್ಟಿದ್ಲು ಪಾಪು. ಆಮೇಲೆ ಆಟೋ ಇಳಿದ್ಬಿಟ್ಟು ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ಸ್ವಲ್ಪ ನಡ್ಕೊಂಡು ಹೋದ್ವಿ. ಸೊ ಒಂದು ಸಿಗ್ನಲ್ವರೆಗೂ, ಬಸ್ ಸ್ಟಾಪಿಂದ ಸಿಗ್ನಲ್ವರೆಗೂ ನಡ್ಕೊಂಡು ಹೋದ್ವಿ. ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮೈದ್ನ ಪ್ರವೀಣು, 3 ಜನ. ಅಲ್ಲೂ ಅಷ್ಟೇ ಚಿನ್ನು ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಕರೆದು ಮಾತಾಡಿಸ್ತಾ ಇದ್ಲು ನನ್ನನ್ನು. ಮತ್ತು ಟೌನ್ ಹಾಲ್ ಒಂದು ಪಿಕ್ ತೊಗೊಂಡೆ. ಟೌನ್ ಹಾಲ್ ರೈಟ್ ಫ್ರಮ್ ಲೆಫ್ಟಲ್ಲಿ ಪಿಂಕ್ ಬ್ಲೂಮ್ಸ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ನಲ್ಲ. ಸೊ ಹಾಗಾಗಿ ಸುಮ್ಮನೆ ನಿಂತಿದ್ದಾಗ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬ್ಲೂಮ್ ಆಗಿದೆ, ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅದು. ಅಲ್ಲಿಂದ ಕ್ಯಾಬ್ ಸಿಕ್ತು. ಸೊ ಅಲ್ಲಿಂದ ಕ್ಯಾಬಲ್ಲಿ ಹೊರಟ್ವಿ. ಸೊ ಅಲ್ಲೇ ಆನ್ ದ ವೇ ಶಾಪಿಂಗ್ ಮಾಡಬೇಕಾದ್ರೇ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಹಾಗಾಗಿ ಆನ್ ದ ವೇ ಫುಲ್ಲು ಆಟ ಆಡಿಕೊಂಡೇ ಬಂದಳು ವಿಂಡೋಸ್ ಹತ್ರ. ಆಮೇಲೆ ವಾಟರ್ ಬಾಟಲಲ್ಲಿ ತುಂಬ ಆಟ ಆಡಿದ್ಲು, ಎಷ್ಟೊತ್ತು ಆಟ ಆಡಿದ್ಲು ವಾಟರ್ ಬಾಟ್ಲಲ್ಲೇ. ಸೊ ಹೀಗಾಗಿ ನಮ್ಮ ಶಾಪಿಂಗು ಚಿಕ್ಕಪೇಟೆಯಲ್ಲಿ ನಡೀತು. ಪ್ಲ್ಯಾನ್ ಇತ್ತು. ಅಂದರೆ ಇಲ್ಲಿ ತುಂಬ ಕಾಸ್ಟ್ಲಿ ಹೇಳ್ತಾರೆ, ಹೆವಿ ಕಾಸ್ಟ್ಲಿ ಹೇಳ್ತಾರೆ. ಅಲ್ಲಿ ನಾನು ಚಿಕ್ಕಪೇಟೆಗೆ ಹೋಗಿದ್ದರಿಂದ 1 ಪೀಸ್ ಇಲ್ಲಿ ತೊಗೊಂಡೋದ್ರೆ ನನಗಲ್ಲಿ 2-3 ಪೀಸಸ್ ಬಂತು. ಸೊ ಒನ್ಸ್ ಮನೆಗೆ ಬಂದಮೇಲೆ ಏನೇನು ತೊಗೊಂಡೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಈ ಸೀರೆಗಳು 2D ಪ್ಯಾಟ್ರನಲ್ಲಿ ನಮ್ಮ ಅತ್ತೆಗೆ, ನಮ್ಮ ತಾಯಿಗೆ, ಆಮೇಲೆ ನಮ್ಮ ಚಿಕ್ಕತ್ತೆಗೆ 4 ಸೀರೆ ತೊಗೊಂಡಿದ್ದೆ. ಇವರು ಯಾವ್ಯಾವ ಸ್ಯಾರಿ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ. ಇವ್ರು ತೊಗೊಂಡು ಬಿಟ್ಟಿದ್ದು ನಾನು ಎತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮೇನ್ ಥಿಂಗ್ ಏನಾಯಿತು ಅಂದರೆ 3 ಜನನೂ ಒಂದೇ ಥರದ್ದು ಎತ್ಕೊಂಡ್ರು. 3D ಮಾತ್ರ ನನಗೆ ಉಳ್ಕೊತು. ಸೊ ಹೀಗಾಯಿತು ಈ ಕತೆ. ನಮ್ಮಮ್ಮಗೆ 3D ಎತ್ಕೊಂಡಿದ್ದೆ, ನಮ್ಮಮ್ಮ ಹತ್ರ ಆ ಥರ ಯಾವುದೂ ಇರಲಿಲ್ಲ ಅಂದ್ಬಿಟ್ಟು. ಸೊ ನಮ್ಮಮ್ಮ ಬೇಡ ಅಂದರು. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದೇ ಎತ್ಕೊಂಡ್ರು. ನೆಕ್ಸ್ಟ್ ಬಂದು ಲೆಹೆಂಗಾ ತೊಗೊಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಪೇಸ್ಟಲ್ ಕಲರು ಮತ್ತು ಇನ್ನೊಂದು ಆನಿಯನ್ ಇದ್ರ ಕಲರ್ ಇದೆ ಅದು.
ಸೊ ಯಾವಾಗಾದರೂ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ನಾನು ಏನು ಥೀಮನ್ನು ಇಟ್ಕೊಂಡಿದ್ದೆ ಅಂದರೆ ಒಂದೇ ಥೀಮಲ್ಲಿ ಎಲ್ರಿಗೂ ನನಗೆ ಮಕ್ಕಳಿಗೆ ಬೇಕು ಅನ್ನೋ ಇದರಲ್ಲಿ ಒಂಥರ ಪೀಚ್ ಅಥವಾ ಲೈಟ್ ಪಿಂಕ್ ಶೇಡಲ್ಲಿ ಇರಲಿ ಅಂತ ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ನನಗೆ ಪಿಂಕಲ್ಲಿ ಯಾವುದೋ ಅಷ್ಟೊಂದು ಸಿಗದೇ ಇರೋ ಕಾರಣ ನಾನು ಪೇಸ್ಟಲ್ ಕಲರ್ಗೆ ಹೋಗಿ ಅದೊಂದು ಲೆಹೆಂಗಾ ತೊಗೊಂಡಿದ್ದೆ. ಸೊ ಮಕ್ಕಳಿಗೆ ಎರಡೆರಡು ಜೊತೆ ತೊಗೊಂಡಿದ್ದೆ. ಸೋನುಗೆ ಮತ್ತು ಚಿನ್ನುಗೆ ಫ್ರಾಕ್ ತೊಗೊಂಡಿದ್ದೆ, ಇಬ್ರಿಗೂ ಎರಡೆರಡು. ನಮ್ಮ ದೊಡ್ಡವಳಿಗೆ ಬಂದುಬಿಟ್ಟು ಒಂದು ಫುಲ್ ಲಾಂಗ್ ಗೌನು ಮತ್ತು ಲೆಹೆಂಗಾ ಅವಳಿಗೂ ಚೆನ್ನಾಗಿತ್ತು. ಇದು ಪಾಪುದು ಬರ್ಡೇಗೆ ಅಂತ ತೊಗೊಂಡಿದ್ದು ಫ್ರಾಕು. ಇದು ಅಷ್ಟೇ ಪಾಪುಗೇನೆ, ಹಾಕಿಲ್ಲ ಇನ್ನು, ನೆಕ್ಸ್ಟ್ ಯಾವಾಗಾದರೂ ಅಪ್ಕಮಿಂಗ್ ಡೇಸಲ್ಲಿ ಹಾಕಬೇಕು. ಸೊ ಈ ವಿಡಿಯೋ ಬಂದುಬಿಟ್ಟು ತುಂಬ ಲೇಟಾಗಿ ಬರ್ತಾಯಿದೆ, ಯಾಕಂದರೆ ನಮ್ಮ ಪಾಪು ಬರ್ಡೇ ಆದಮೇಲೆ ನಮ್ಮ ಫ್ಯಾಮಿಲಿ ಅಲ್ಲಿ ಒಂದು ಗ್ರೇಟ್ ಲಾಸ್ ಆಯಿತು. ಸೊ ಹಾಗಾಗಿ ಆ ಬೇಜಾರಲ್ಲೇ ಇದ್ದಿದ್ದರಿಂದ ಯಾವುದೇ ವೀಡಿಯೋಸ್ ಆಗಲಿ ನಾನು ಹಾಕಲಿಲ್ಲ. ನಮ್ಮ ಪಾಪು ಬರ್ಡೇ ಬಂದುಬಿಟ್ಟು January 24th. ಇಟ್ಸ್ ಆಲ್ರೆಡಿ ಟೂ ಲೇಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ. ಹಾಗೆ ಕೆಲವೊಂದು ಡ್ರೆಸ್ಸಸ್ಸು ನಾನು ರೆಗ್ಯುಲರ್ ಅಥವಾ ಏನಕ್ಕಾದರೂ ವೆಕೇಷನಲ್ಲಿ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಸೊ ಒಂದು 5 ಪೀಸಸ್ ಡ್ರೆಸ್ ತೊಗೊಂಡೆ. ಅದೆಲ್ಲ 3 ಪೀಸ್ 2 ಪೀಸ್ ಡ್ರೆಸ್ಸಸ್ಸು ರೆಗ್ಯುಲರಾಗಿ ಯಾವಾಗಾದರೂ ಯೂಸಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲೇ ಮೆಟ್ರೋ ಸ್ಟೇಷನಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಿಗೆ ಇದೆ ಸ್ಮಾಲ್ ಅಂಗಡಿ ಅವ್ರದ್ದು. ಸೊ ಅಲ್ಲಿ ನಮಗೆ ಚೆನ್ನಾಗಿರೋ ಪೀಸಸ್ಸು ಸಿಗುತ್ತೆ ಮತ್ತು ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಕೊಡ್ತಾರೆ. ನಾನು ಅವ್ರ ಅಂಗಡಿಯಲ್ಲಿ ಸೆಕೆಂಡ್ ಟೈಮ್ ಶಾಪ್ ಮಾಡಿತ್ತು. ಸೊ ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಅಂಗಡಿನ ಹುಡ್ಕೊಂಬಂದಿದ್ದೀನಿ ಅಂದಿದ ತಕ್ಷಣ ಅವರೇ ಪಾಪ ಡಿಸ್ಕೌಂಟ್ಸ್ ಎಲ್ಲ ಮಾಡಿಕೊಟ್ರು. ಸೊ ಹಾಗೆ ಮಕ್ಕಳಿಗೆ ಸ್ವಲ್ಪ ಆ್ಯಕ್ಸೆಸರೀಸ್ ಕೂಡ ತೊಗೊಂಡಿದ್ದೆ, ಬ್ರೇಸ್ಲೈಟು ಮತ್ತು ಬಳೆ ಮತ್ತು ನೆಕ್ ಪೀಸಸ್ಸು ಈ ಥರದ್ದೆಲ್ಲ ಸ್ವಲ್ಪ ತೊಗೊಂಡಿದ್ದೆ. ಈ ಥರ ಅಂದರೆ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆ ಮೇಯ್ನಾಗಿ ಏನಂದರೆ ನಾನು ನಮ್ಮನೆ ಫಂಕ್ಷನ್ಗಳಿಗೆ ಚಿನ್ನದ ಒಡವೆಗಳು ಹಾಕಲ್ಲ. ಯಾಕೆ ಅಂದರೆ ನಾವು ತುಂಬ ಬ್ಯುಸಿ ಇರ್ತೀವಿ, ಮಕ್ಳ ಕಡೆ ಗಮನ ಕೊಡೋಕ್ಕಾಗಲ್ಲ ಅಂತ. ಸೊ ಹೀಗಾಗಿತ್ತು ನನ್ನ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್. ಹಾಗೆ ಮತ್ತು ಸ್ವಲ್ಪ ನೇಲ್ಸ್ ಇತ್ತು, ತುಂಬ ದಿವಸದಿಂದ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ನನ್ನ ಡ್ರೆಸ್ಸಿಗೆ ಹೇಗೆ ಮ್ಯಾಚ್ ಆಗುತ್ತೆ ಆ ಥರ ಎಲ್ಲ ಮಾಡಿಸ್ಕೊಂಬಂದೆ. ಸೊ ಇದಾಗಿತ್ತು ನನ್ನ ಶಾಪಿಂಗ್ ವ್ಲಾಗ್. ಗೈಸ್ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ, ಸೊ ದಟ್ ನನ್ನ ವೀಡಿಯೋಸಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ನನಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಏನಿದ್ರು ಕಮೆಂಟ್ಸ್ ಮೂಲಕ ಹೇಳಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.